ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪ್ರೀತಿ ಸತೀಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ವಡಾ ಪಾವ್ ಮಾಡ್ತಿದ್ದೀವಿ. ನೋಡೋಣ ಬನ್ನಿ ಯಾವ ಥರ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ. ಸೊ ಇದು ಚಟ್ನಿಗೆ ಇದು ಇದು ಬಂದುಬಿಟ್ಟು ಪೊಟ್ಯಾಟೋನ ಮೊದಲೇ ನಾವು ಕುದಿಸ್ಬಿಟ್ಟು ಇಟ್ಕೊಂಡಿದ್ದೀವಿ. ಇದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀವಿ. ಸೊ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ನೆಕ್ಸ್ಟು ನಾವು ಒಗ್ಗರಣೆನ ರೆಡಿ ಮಾಡ್ಕೋತಿದ್ದೀವಿ. ಎಣ್ಣೆ, ಜೀರಿಗೆ, ಸಾಸಿವೆ ಇಷ್ಟನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಈ ಹಸಿಮೆಣ್ಸಿನ್ಕಾಯಿ ಇರುತ್ತಲ್ಲ ಅದನ್ನು ಅಲ್ಲ ಬೆಳ್ಳುಳ್ಳಿ ಪೇಸ್ಟಿಂದ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನು ಒಗ್ಗರಣೆಗೆ ನಾವು ಹಾಕ್ಕೊಳ್ಳೋಣ. ಸೊ ಇವಾಗ ಅದನ್ನು ನಾವು ಒಗ್ಗರಣೆಗೆ ಹಾಕುತ್ತಿದ್ದೀವಿ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಹಸಿ ವಾಸನೆ ಹೋಗಬೇಕು ಹಸಿಮೆಣ್ಸಿನ್ಕಾಯಿದು. ಸೊ ಇವಾಗ ಅದನ್ನು ಫ್ರೈ ಮಾಡ್ಕೊಂಡಾದ ತಕ್ಷಣ ನೆಕ್ಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಸೊ ಇವಾಗ ನಾವು ಇದಕ್ಕೆ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದು ಮಿಕ್ಸ್ ಆಗಿದೆ. ಇದಕ್ಕೆ ನೆಕ್ಸ್ಟ್ ನಾವು ಪೊಟ್ಯಾಟೋನ ಸ್ಮ್ಯಾಶ್ ಮಾಡ್ಕೊಂಡಿರ್ತೇವಲ್ಲ, ಕುದಿಸಿರೋ ಪೊಟ್ಯಾಟೋನ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀವಿ. ಇವಾಗ ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಸಾಲ್ಟು ಹಾಕೋಬೋದು. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಫುಲ್ ಮೆತ್ತಗಾಗಬೇಕು ಇದು. ಸೊ ಇವಾಗ ನೋಡಿ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ. ಸೊ ಇದು ಈ ಥರ ಮಿಕ್ಸ್ ಆಗಬೇಕು. ಇದನ್ನು ಇವಾಗ ನಾವು ಆರಕ್ಕಿಡೋಣ ಸೈಡಲ್ಲಿ. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು. ಸೊ ಇವಾಗ ನಾವು ಸ್ವಲ್ಪ ಸಾಲ್ಟನ್ನು ಹಾಕೋತಿದ್ದೀವಿ. ಸೊ ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಿದ್ದಾರೆ. ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಹಾಕೋತಿದ್ದೀವಿ. ಸೊ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟ್ ಕಡಲೆ ಹಿಟ್ಟು ಇರುತ್ತಲ್ಲ ಅದಕ್ಕೆ ಉಪ್ಪು, ಸೋಡಾ ಪುಡಿ, ಜೀರಿಗೆನ ಸ್ವಲ್ಪ ಕೈಯಿಂದ ಹೊಸಕ್ಬಿಟ್ಟು ಹಾಕಬೇಕು. ಸೊ ಬನ್ನಿ ಇವಾಗ ಅದನ್ನು ರೆಡಿಯಾಗಿದೆ. ಇಷ್ಟೇ. ಇದಕ್ಕೆ ಕಡಲೆ ಹಿಟ್ಟು, ಉಪ್ಪು, ಸೋಡಾ ಪುಡಿ, ಜೀರಿಗೆ ಇಷ್ಟನ್ನೇ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಎಲ್ಲ ಕಡೆಯೂ ಸೇರಿಕೊಳ್ಳುತ್ತೆ. ಇವಾಗ ಅದಕ್ಕೆ ನಾವು ನೀರನ್ನ ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ, ಬಜ್ಜಿ ಅದಕ್ಕೆ ಕಲಿಸ್ಕೊಳ್ಳೋಣ. ಬನ್ನಿ ಇವಾಗ ಅದು ರೆಡಿಯಾಗಿದೆ. ಈ ಥರ ಆಗಬೇಕು ಹಿಟ್ಟು. ಈ ಥರ ಹದ ಬಂದರೆ ಚೆನ್ನಾಗಿ ನಾವು ಹಾಕಿದ್ರೆ ಎಣ್ಣೆ ಅದು ಹಿಡಿಯಲ್ಲ, ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದನ್ನು ಆರಿರೋ ಪೊಟ್ಯಾಟೋನ ನಾವು ಇವಾಗ ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೇಕು. ನಂತರ ಇದನ್ನು ಈ ಕಡಲೆ ಹಿಟ್ಟಲ್ಲಿ ಈ ಥರ ಹಾಕಿ ಕಡಲೆ ಹಿಟ್ಟು ಸಮೇತ ಎಣ್ಣೆಯಲ್ಲಿ ಕರಿಯೋಕ್ಕೆ ಹಾಕಬೇಕು. ಸೊ ಇವಾಗಿದು ಒಳಗಡೆ ಇರೋ ವಡಾ ರೆಡಿಯಾಗಿದೆ. ಸೊ ಇವಾಗ ನಾವು ಒಂದು ಪಾವ್ನ ತಂದುಬಿಟ್ಟು ಅದರಲ್ಲಿ ಮಾಡಿರೋ ಚಟ್ನಿನ, ಪುದೀನ ಚಟ್ನಿ, ಆಮೇಲೆ ಎಣ್ಣೆಲಿ ಈ ಥರ ನಾವು ಕರೆದಿಟ್ಕೊಂಡಿರೋದು ಮೊದಲೇ ಶೇವ್ ಥರ ಇದನ್ನು ಕರೆದಿಟ್ಕೊಂಡಿದ್ವಿ, ಅಂದರೆ ಇದರಲ್ಲೇ ನಾವು ಚಟ್ನಿ ಮಾಡ್ತಿದ್ದೀವಿ. ಅದನ್ನು ಕೂಡ ತೋರಿಸ್ತಿದ್ದೀನಿ ನೋಡಿ. ಈ ಥರ ಕರ್ಕೋಬೇಕು. ಕರೆದಾದ್ಮೇಲೆ ಈ ಥರ ನೋಡಿ, ಅದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಒಣ ಖಾರ ಪುಡಿ,
ಆಮೇಲೆ ಉಪ್ಪು ಹಾಕಿ ಮಿಕ್ಸಿಗೆ ಅದನ್ನು ಹಾಕ್ಕೊಂಡು ಇಟ್ಕೋಬೇಕು. ಸೊ ಇವಾಗ ನಾನು ಮಿಕ್ಸಿಗೆ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಈ ಥರ ರೆಡಿ ಆಗುತ್ತೆ. ಇದು ಪಾವು ಮೇಲೆ ಹಾಕ್ಕೊಂಡ್ಬಿಟ್ಟು ತಿನ್ನೋದು. ಆಮೇಲೆ ಸೈಡಲ್ಲಿ ಮೆಣಸಿನ್ಕಾಯಿ, ಇವಾಗ ಪುದೀನ ಚಟ್ನಿ. ಸೊ ಇವಾಗ ಇದು ಪುದೀನ ಚಟ್ನಿಗೆ ಬೇಕಾಗಿರೋ ಸಾಮಗ್ರಿಗಳು ಅವೆಲ್ಲ. ಚಟ್ನಿ ಈ ಥರ ರೆಡಿಯಾಗಿದೆ. ಇದನ್ನು ಹಚ್ಕೊಂಡ್ಬಿಟ್ಟು ವಡಾ ಪಾವ್ ಜೊತೆ ತಿಂದರೆ ತುಂಬ ಚೆನ್ನಾಗಿ